ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌಡ್ತಿ ಲೈಫ್ ಸ್ಟೈಲ್ ಕನ್ನಡ ಬ್ಲಾಗ್ಸ್. ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಿಂಡಿಗೆ ನಾನು ಪಾಲಕ್ ದಾಲ್ ಕಿಚಡಿ ಮಾಡೋಣ ಅಂತ ಅಂದ್ಬಿಟ್ಟು 1 ಗ್ಲಾಸ್ ಆಗೋಷ್ಟು ಅಕ್ಕಿ, 1 ಗ್ಲಾಸ್ ಆಗೋಷ್ಟು ಹೆಸರುಬೇಳೆ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಅದಕ್ಕೆ 4 ಗ್ಲಾಸ್ ಆಗೋಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಎಣ್ಣೆ ಇಷ್ಟನ್ನು ಹಾಕ್ಬಿಟ್ಟು 2 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಪಾಲಕ್ ದಾಲ್ ಕಿಚಡಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇರುತ್ತೆ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ಈ ದಾಲ್ ಕಿಚಡಿ ಈ ರೀತಿಯೆಲ್ಲ ಮಾಡಿಕೊಡೋದ್ರಿಂದ ಮಕ್ಕಳಿಗೂ ಕೂಡ ವೆಯ್ಟ್ ಗೇನ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಹೊಸದಾಗೆಲ್ಲ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಇನ್ನೊಂದು ಕಡೆ 1 ಕಟ್ ಆಗೋಷ್ಟು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಬಾಯ್ಲ್ ಆಗೋದಕ್ಕೆ ಅಂತ ಇಟ್ಟಿದ್ದೀನಿ. ಅದು ಚೆನ್ನಾಗಿ ಬಾಯ್ಲ್ ಆಗಾದ್ಮೇಲೆ ಅದನ್ನ ಒಂದು ಮಿಕ್ಸರ್ ಜಾರಲ್ಲಿ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಸೊಪ್ಪು ಯಾವುದೇ ಆಯಿತು ಫಸ್ಟು ನಾವು ನೋಡಬೇಕಾದ್ರೆ ತುಂಬ ಜಾಸ್ತಿ ಕ್ವಾಂಟಿಟಿ ಅಂತ ಅನಿಸುತ್ತೆ, ಆದರೆ ಅದು ಬೆಂದಾದಮೇಲೆ ತುಂಬ ಕಡಿಮೆ ಆಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಪಾಲಕ್ ಸೊಪ್ಪು ಅಷ್ಟೇ 1 ಕಟ್ಟು ಸ್ವಲ್ಪ ಜಾಸ್ತಿ ಆಗುತ್ತೆ ನಮಗೆ ಅಂದ್ಕೊಂಡೆ, ಬಟ್ ಅದು ಬೆಂದಾದಮೇಲೆ ತುಂಬಾ ಕಡಿಮೆ ಅಂತ ಅನ್ನಿಸ್ತು. ಇವಾಗ ಸೊಪ್ಪು ಕೂಡ ಚೆನ್ನಾಗಿ ಬೆಂದಿದೆ. ಅದನ್ನ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ತಣ್ಣಗಾಗಲಿ ಅಂತ ಅಂದ್ಬಿಟ್ಟು. ಪಾಲಕ್ ದಾಲ್ ಕಿಚಡಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಒಂಥರ ಕಲರ್ಫುಲ್ ಆಗಿರುತ್ತೆ. ತಿನ್ನೋದಕ್ಕೂ ಕೂಡ ತುಂಬಾ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಸೊಪ್ಪು 1 ಕಟ್ಟು ತೊಗೊಂಡಿದ್ದಕ್ಕೆ ಇಷ್ಟು ಆಗಿದೆ ಅದು. ಇವಾಗ ನಾನು ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸರ್ ಜಾರ್ನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 5 ಎಸ್ಲಾಗೋಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ನಾವೇನು ಬೇಯಿಸಿಟ್ಕೊಂಡಿದ್ವೋ ಪಾಲಕ್ ಸೊಪ್ಪು ಇದನ್ನು ಹಾಕ್ಕೊಂಡು, ಹಾಗೆ ಒಂದು 2 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಅದು ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಹಾಗೆ ಒಂದು 4 ಗೋಡಂಬಿ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಪಾಲಕ್ ಸೊಪ್ಪು ಹಾಕಿರೋದ್ರಿಂದ ತುಂಬ ಗ್ರೀನಿಶ್ ಆಗಿದೆ, ತುಂಬ ಚೆನ್ನಾಗಿ. ಇವಾಗ ಅನ್ನ ಕೂಡ ನೀವು ನೋಡ್ತಾ ಇರ್ಬೋದು ಪರ್ಫೆಕ್ಟಾಗಿ ರೆಡಿಯಾಗಿದೆ. ನಾನು 1 ಗ್ಲಾಸ್ ಅಕ್ಕಿ ಹಾಗೆ 1 ಗ್ಲಾಸ್ ಹೆಸರುಬೇಳೆನ ತಗೊಂಡಿದ್ದೆ. ಅದಕ್ಕೆ 4 ಗ್ಲಾಸ್ ಆಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಪರ್ಫೆಕ್ಟಾಗಿ ರೆಡಿಯಾಗಿದೆ. ನಾವಿಲ್ಲಿ ಎಕ್ಸ್ಟ್ರಾ ಬಿಸಿನೀರು ಹಾಕ್ಕೋಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ. ಇವಾಗ ಒಂದು ಪಾತ್ರೆಯಲ್ಲಿ 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಗೆ 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿ ಬಿಸಿ ಆಗೋದಕ್ಕೆ ಅಂತ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಕಾದಾದ್ಮೇಲೆ ಒಂದು 1/4 ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 10 ಎಸ್ಲು ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾವು ದಾಲ್ ಕಿಚಡಿ ತಿನ್ನಬೇಕಾದ್ರೆ ಬೆಳ್ಳುಳ್ಳಿ ಮಧ್ಯದಲ್ಲಿ ಸಿಗ್ತಾ ಇರಬೇಕು, ಅದೊಂಥರ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಹಾಗೆ ಒಂದು 5-6 ಆಗೋಷ್ಟು ಗೋಡಂಬಿನ ನಾವು ಇಲ್ಲಿ ಹಾಕ್ಕೊಳ್ತಾ ಇದ್ದೀವಿ. ಗೋಡಂಬಿ ಫುಲ್ಲಿ ಆಪ್ಷನಲ್, ಬೇಕಂದರೆ ಹಾಕ್ಕೋಬೋದು, ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು. ನಾವು ರುಬ್ಬೋದಕ್ಕೂ ಕೂಡ ಗೋಡಂಬಿ ಹಾಕ್ಕೊಂಡಿದ್ವಿ, ಅದು ಟೇಸ್ಟಿಗೋಸ್ಕರ. ಇವಾಗ ಒಗ್ಗರಣೆಗೂ ಕೂಡ ಹಾಕ್ಕೊಳ್ತಾ ಇದ್ದೀವಿ. ಇದು ಕೂಡ ಇವಾಗ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ಗೋಡಂಬಿ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಕಲರ್ ಬಂದಿದೆ, ಚೆನ್ನಾಗಿ ಬೆಂದಿದೆ. ಇವಾಗ ನಾನು 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ 2 ಟೊಮೆಟೊನ ನಾನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹುಳಿ ಟೊಮೆಟೊ ಮೀಡಿಯಮ್ ಸೈಜಲ್ಲಿರೋದು 2 ಟೊಮೆಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಅದು ಚೆನ್ನಾಗಿ ಬೇಯೋದಕ್ಕೆ ಅಂತ ಬಿಟ್ಟು ಪ್ಲೇಟ್ನ ಕ್ಲೋಸ್ ಮಾಡಿದ್ದೆ. ಆನಂತರ ನಾವು ಏನು ರುಬ್ಬಿಟ್ಕೊಂಡಿದ್ವೋ ಪಾಲಕ್ ಸೊಪ್ಪು ಹಾಗೆ ಕೊತ್ತಂಬರಿ ಅದೆಲ್ಲ ಆ ಮಿಕ್ಸರ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಕಲರ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇರುತ್ತೆ ಇದು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇದು ಕೂಡ ಇವಾಗ ರೆಡಿ ಆಯಿತು. ನಾವೇನು ಬೇಳೆ ಮತ್ತು ಅಕ್ಕಿ ಬೇಯಿಸ್ಕೊಂಡಿದ್ವಲ್ಲ ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ ಪಾತ್ರೆ ದೊಡ್ಡದಿರಲಿಲ್ಲ, ಸೊ ಹಾಗಾಗಿ ಚಿಕ್ಕ ಪಾತ್ರೆಯಲ್ಲೇ ಒಗ್ಗರಣೆ ಹಾಕ್ಕೊಂಡು ನಾನು ಇದಕ್ಕೆ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನೋಡಿದೆ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು. ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನ್ನಿಸ್ತಾ, ಹಾಗಾಗಿ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಗ್ಗರಣೆಗೆ ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ತುಪ್ಪಕ್ಕೆ 1/4 ಸ್ಪೂನ್ ಆಗೋಷ್ಟು ಖಾರದ ಪುಡಿ, ಸ್ವಲ್ಪ ಜೀರಿಗೆ ಇಷ್ಟನ್ನು ಹಾಕ್ಬಿಟ್ಟು ಒಗ್ಗರಣೆ ಕೊಡ್ತಾಯಿದ್ದೀನಿ. ಲಾಸ್ಟಲ್ಲಿ ಈ ರೀತಿ ಮಾಡೋದ್ರಿಂದ ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪಾಲಕ್ ದಾಲ್ ಕಿಚಡಿ ಇರುತ್ತಲ್ಲ ಆ ಟೇಸ್ಟ್ ಕೊಡುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಪಾಲಕ್ ದಾಲ್ ಕಿಚಡಿ ರೆಡಿಯಾಗಿದೆ. ಹಾಗೆ ನಾನು ಮೊಸರಿಗೆ ಸ್ವಲ್ಪ ಉಪ್ಪು ಖಾರದ ಪುಡಿ ಹಾಕ್ಬಿಟ್ಟು ರಾಯ್ತ ಥರ ಮಾಡ್ಕೊಂಡಿದ್ದೆ.
ಹಾಗೆ ತಿಂಡಿ ಎಲ್ಲ ಆದಮೇಲೆ ಟೀ ಕೂಡ ಮಾಡಿದೆ. ಟೀ ಅಂತೂ ಬೆಳಗ್ಗೆ ಟೈಮ್ ಇರಲೇಬೇಕು. ಒಂದು ತಿಂಡಿ ಆದಮೇಲಾದರೂ ಸರಿ ಅಥವಾ ತಿಂಡಿಗೆ ಮುಂಚೆ ಆದರೂ ಸರಿ ಟೀ ಅಂತೂ ಇರಲೇಬೇಕು. ಅದೊಂಥರ ಎನರ್ಜೆಟಿಕ್ ಡ್ರಿಂಕ್ ಇದ್ದಂಗೆ ನಮಗೆ. ಅದೆಲ್ಲ ಆದಮೇಲೆ ಒಂದು ಹೇರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ನೈಟೇ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮೆಂತ್ಯ, ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಗಸೆ ಬೀಜ, ಫ್ಲ್ಯಾಕ್ಸ್ ಸೀಡ್ಸ್ ಅಂತಾರಲ್ಲ, ಅದನ್ನ ನೀರಲ್ಲಿ ನೆನೆಸಿಟ್ಟಿದ್ದೆ. ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಹಾಗೆ ಒಂದು 3 ಆಗೋಷ್ಟು ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ, ಅದು ಸ್ವಲ್ಪ ಹಣ್ಣಾಗಿ ಹೋಗ್ಬಿಟ್ಟಿತ್ತು, ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಒಂದು ಹೇರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಬೆಟ್ಟದ ನೆಲ್ಲಿಕಾಯಿ ಅಂತೂ ಹೇರ್ಗೆ ಆಯಿತು, ಹಾಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಆಯಿತು, ತುಂಬಾ ಹೆಲ್ಪ್ ಮಾಡುತ್ತೆ. ಇವಾಗ ಚಿಕ್ಕ ಚಿಕ್ಕ ವಯಸ್ಸಿಗೆಲ್ಲ ಗ್ರೇ ಹೇರ್ ಎಲ್ಲ ಆಗುತ್ತಲ್ಲ, ಅಂಥವ್ರು ಡೈಲಿ ಬೆಟ್ಟದ ನೆಲ್ಲಿಕಾಯಿನ ತಿನ್ಕೊಂಬಂದರೆ ಗ್ರೇ ಹೇರ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಕರಿಬೇವು ಹೇರ್ ಬ್ಲ್ಯಾಕ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ಮೆಂತ್ಯ ಏರ್ ಫಾಲ್ನ ಕಂಟ್ರೋಲ್ ಮಾಡುತ್ತೆ. ಫ್ಲ್ಯಾಕ್ಸ್ ಸೀಡ್ಸು ಹೇರ್ನ ಸ್ಟ್ರೈಟ್ ಮಾಡುತ್ತೆ, ಹಾಗೆ ಸಾಫ್ಟ್ ಮಾಡುತ್ತೆ. ಇದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸರ್ ಜಾರಲ್ಲಿ ಒಂದು 2 ರೌಂಡ್ ರುಬ್ಕೊಂಡಾದಮೇಲೆ ಒಂದು ಸಣ್ಣ ಗ್ಲಾಸಲ್ಲಿ 1/4 ಗ್ಲಾಸ್ ಆಗೋಷ್ಟು ಮೊಸರು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೊಸರು ಹಾಕ್ಕೊಳ್ಳೋದ್ರಿಂದ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ. ನಾನು ಊರಿಗೆ ಹೋಗಿದ್ನಲ್ಲ, ಬಿಸಿಲಲ್ಲಿ ಓಡಾಡಿಬಿಟ್ಟು ಸ್ವಲ್ಪ ಹೇರ್ ಕೂಡ ರಫ್ ಅಂತ ಅನ್ನಿಸ್ತಾ ಇತ್ತು, ಹಾಗೆ ಸ್ವಲ್ಪ ಡ್ಯಾಂಡ್ರಫ್ ಕೂಡ ಆಗಿತ್ತು. ಹಾಗಾಗಿ ಈ ಪೇಸ್ಟ್ನ ರೆಡಿ ಮಾಡಿಕೊಂಡು ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಾವು ಯಾವುದೇ ಹೇರ್ ಪ್ಯಾಕ್ ಹಾಕ್ಕೊಂಡ್ರೂ ಕೂಡ 2 ಅವರ್ಸ್ ಬಿಡಬೇಕಾಗುತ್ತೆ. ಮಿನಿಮಮ್ ಅಂದರೂ 1 ಅವರ್ ಆದರೂ ಬಿಡಬೇಕಾಗತ್ತೆ. ಈ ರೀತಿ ಬಿಟ್ಟಾಗ ಮಾತ್ರ ನಮಗೆ ಅದರ ರಿಸಲ್ಟು ಸಿಕ್ಕೋದು. ನಾನಿವಾಗ ಹೇರ್ ಪ್ಯಾಕ್ ಎಲ್ಲ ಹಚ್ಕೊಂಡಿದ್ದಾಯಿತು. ನನಗೂ 1 ಅವರ್ ಟೈಮ್ ಇದೆ ಇವಾಗ. ಅಷ್ಟೊತ್ತಿಗೆ ಕೆಲವೊಂದು ಕೆಲಸಗಳನ್ನ ಮುಗಿಸ್ಕೋಬೇಕು. ಹಾಗೆ ಬಿಗ್ ಬಾಸ್ನ ನೋಡ್ತಾ ಇದ್ದೆ. ಬಿಗ್ ಬಾಸ್ ನೋಡಿಕೊಂಡು ರಾಗಿ ಸಿಟ್ಟು ಕೂಡ ಖಾಲಿಯಾಗಿತ್ತು, ಅದನ್ನು ಕೂಡ ಜಡಿ ಹಿಡಿದ್ಬಿಟ್ಟು ಬಾಕ್ಸಲ್ಲಿ ಹಾಕೊಳ್ಳೋಣ ಅಂತಂದ್ಬಿಟ್ಟು ಜಡಿ ಇಟ್ಕೊಳ್ತಾ ಇದ್ದೀನಿ. ನನ್ನ ಮಗಳು ಮಲಗಿದ್ದಾಗಲೇ ಈ ರೀತಿ ಕೆಲಸಗಳನ್ನೆಲ್ಲ ಮಾಡ್ಕೊಂಬಿಡ್ಬೇಕು. ಅವಳು ಎದ್ದಿದ್ದಾಗೆ ಈ ರೀತಿ ಕೆಲಸ ಎಲ್ಲ ಮಾಡೋಕ್ಕೋದ್ರೆ ರಾಗಿಯ ಸಿಟ್ಟೆಲ್ಲ ಮನೆ ತುಂಬ ಚೆಲ್ಬಿಡ್ತಾಳೆ. ಹಾಗಾಗಿ ಅವಳು ಮಲಗಿರ್ಬೇಕಾದ್ರೆ ಈ ಕೆಲಸಗಳನ್ನೆಲ್ಲ ಮಾಡ್ಕೊಂಬಿಡ್ತೀನಿ. ರಾಗಿ ಹಸಿಟ್ಟನ್ನ ಊರಿಂದ ಬರಬೇಕಾದ್ರೆ ತೊಗೊಂಬಂದಿದ್ದೆ. ಇಲ್ಲಿ ಮಿಲ್ ಅಷ್ಟೊಂದಿಲ್ಲ, ಅಂದರೆ ರಾಗಿ ಮಿಲ್ ಅಷ್ಟೊಂದಿಲ್ಲ, ತುಂಬಾ ಕಡಿಮೆ. ನಾವು ರಾಗಿ ಕೊಟ್ಟರು ಒಂದು 2 ದಿನ ಟೈಮ್ ತಗೊಳ್ತಾರೆ ಹಾಕಿ ಕೊಡೋದಕ್ಕೆ. ಅವರು ಮಿಲ್ ಮಾಡಿದ ತಕ್ಷಣ ಚೀಲನ ಕಟ್ಟಿ ಇಟ್ಬಿಡ್ತಾರೆ, ಅದು ತಣ್ಣಗಾಗೋದಕ್ಕೂ ಬಿಡೋದಿಲ್ಲ, ಅಂದರೆ ಏನಾದರೂ ಬಿದ್ದುಬಿಡುತ್ತೆ ಅಂತ ಅಂದ್ಬಿಟ್ಟು ಅವರು ಕಟ್ಟಿರ್ತಾರಲ್ಲ, ಸ್ವಲ್ಪ ಬೇಗನೆ ಹುಳ ಆಗಿಬಿಡುತ್ತೆ. ಹಾಗಾಗಿ ನಾನು ಊರಲ್ಲೇ ರಾಗಿ ಹಸಿಟ್ಟನ್ನ ತೊಗೊಂಬಂದೆ. ಅಲ್ಲಾದರೆ ನಾವು ತಣ್ಣಗೆ ಮಾಡಿಕೊಂಡು ಆರಾಮಾಗಿ ತೊಗೊಬರ್ಬೋದು ಅಂತ ಅಂದ್ಬಿಟ್ಟು. ಹಾಗೆ ರಾಗಿ ಹಸಿಟ್ಟನ್ನೆಲ್ಲ ಜಡಿ ಇಟ್ಟಿದ್ನಲ್ಲ, ಅದು ಕೂಡ ಸ್ವಲ್ಪ ಚೆಲ್ಲಿತ್ತು, ಅದು ಕೂಡ ಅಲ್ಲೇ ಗುಡಿಸ್ಬಿಟ್ಟು ಎತ್ತಾಕ್ಬಿಟ್ಟೆ. ನಾವು ಯಾವುದೇ ಕೆಲಸ ಮಾಡಂದರೆ ಕಾಯಿ ತುರಿಯೋದೇ ಆಗಲಿ, ತರಕಾರಿ ಹೆಚ್ಚೋದೇ ಆಗಲಿ, ಆ ರೀತಿ ಕೆಲಸ ಮಾಡಿದಾಗ ಎಲ್ಲೆಲ್ಲಿ ಕಸ ಆಗಿರುತ್ತೋ ಅದನ್ನೆಲ್ಲ ಅಲ್ಲಲ್ಲೇ ಕ್ಲೀನ್ ಮಾಡಿಬಿಟ್ರೆ ಮನೆ ಕೂಡ ನೀಟಾಗಿರುತ್ತೆ, ಅಷ್ಟು ಗಲೀಜು ಅಂತ ಅನಿಸಲ್ಲ. ಪಾತ್ರೆ ಕೂಡ ತಿಂಡಿ ಮಾಡಿದ್ದು ಎಲ್ಲ ಇರ್ತಾರ, ತಿಂಡಿ ತಿಂದಿದ್ದೆಲ್ಲ ಅದನ್ನು ಕೂಡ ಇವಾಗ ಪಾತ್ರೆನ ವಾಶ್ ಮಾಡ್ತಾಯಿದ್ದೀನಿ. ನನಗೆ ಎಷ್ಟು ಟೈಮ್ ಸಿಕ್ಕುತ್ತೋ, ಅಂದರೆ ನನ್ನ ಮಗಳು ಮಲಗಿರೋ ಟೈಮಲ್ಲೇ ಈ ಕೆಲಸಗಳನ್ನೆಲ್ಲ ನಾನು ಮಾಡ್ಕೋಬೇಕಾಗತ್ತೆ. ಅವಳು ಎದ್ದಿದ್ದಾಗ ಸ್ವಲ್ಪ ಅವಳ ಜೊತೆ ಆಟ ಆಡಬೇಕಾಗತ್ತೆ, ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಮಮ್ಮಿ ಎತ್ಕೋ ಅಂತಂದ್ಬಿಟ್ಟು ಆಟ ಮಾಡ್ತಾಳೆ, ಅಳ್ತಾಳೆ, ಯಾವ ಕೆಲಸನೂ ಮಾಡೋಕ್ಕೆ ಬಿಡಲ್ಲ. ಅವಳ ಜೊತೆ ಆಟ ಆಡೋಕ್ಕೆ ಅವಳ ಏಜವ್ರು ಯಾರಾದರೂ ಇದ್ದರೆ, ಅಥವಾ ಅವ್ರ ಅಜ್ಜಿ ತಾತ ಏನಾದರೂ ಜೊತೆಲಿದ್ದರೆ ನನ್ನೇನು ಅಷ್ಟೊಂದು ಕೇಳೋದಿಲ್ಲ, ಅಥವಾ ಅವ್ರ ಅಣ್ಣ ಏನಾದರೂ ಇದ್ದರೆ ನನ್ನೂ ಅಷ್ಟು ಕೇಳೋದಿಲ್ಲ. ಅವಳ ಪಾಡಿಗೆ ಅವಳು ಆಟ ಆಡ್ಕೊಳ್ತಾಳೆ. ಅವ್ರ ಅಣ್ಣ ಕೂಡ ಸ್ಕೂಲಿಗೆ ಹೋಗ್ತಾನಲ್ಲ, ಯಾರೂ ಇರೋದಿಲ್ಲ ಮನೇಲಿ, ನಾವಿಬ್ಬರೇ ಅಲ್ಲ. ಹಾಗಾಗಿ ಯಾವ ಕೆಲಸನೂ ಮಾಡೋಕ್ಕೆ ಬಿಡೋದಿಲ್ಲ. ಅವಳು ಎದ್ದೇಳೋಷ್ಟೊತ್ತಿಗೆ ಕೆಲಸ ಮುಗಿಸ್ಕೊಂಬಿಟ್ರೆ ಅವಳ ಜೊತೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಇವಾಗ ಎಲ್ಲ ಕೆಲಸನೂ ಆಯಿತು. ಅಂದರೆ ಪಾತ್ರೆ ತೊಳೆದಿದ್ದಾಯಿತು, ಶೆಲ್ಫೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಮಧ್ಯಾಹ್ನದ ಅಡುಗೆಗೆ ಬಾಳೆಕಾಯಿ ಹಾಗೆ ಕಡಲೆಕಾಳು ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತಂದ್ಬಿಟ್ಟು ಕಡಲೆಕಾಳನ್ನ ರಾತ್ರಿನೇ ನೆನೆಸಿಟ್ಟಿದ್ದೆ. ಇವಾಗ ಒಂದೇ ಒಂದು ಬಾಳೆಕಾಯಿನ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ಹಸಿ ಮಸಾಲೆನೇ ಹಾಕ್ಬಿಟ್ಟು ನಾನು ಯಾವಾಗಲೂ ಮಾಡ್ತಾಯಿದ್ದೆ, ಆದರೆ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಅಂದ್ಬಿಟ್ಟು ನಾವು ಇಸ್ಕಿದ ಬೇಳೆ ಸಾರು ಮಾಡ್ತೀವಲ್ಲ, ಆ ರೀತಿ ಮಾಡೋಣ ಅಂತಂದ್ಬಿಟ್ಟು ಇವಾಗ ಕಡಲೆಕಾಳು ಹಾಗೆ ಬಾಳೆಕಾಯಿ ಎರಡೂ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಅರಿಶಿನ ಪುಡಿ 2 ಹಾಕ್ಬಿಟ್ಟು 1-2 ವಿಷಲ್ ಕೂಗ್ಸೋಣ ಅಂತಂದ್ಬಿಟ್ಟು ಕುಕ್ಕರಲ್ಲಿ ಇಟ್ಟಿದ್ದೀನಿ. ಹಾಗೆ ಸಾಂಬಾರಿಗೆ ನಾನಿಲ್ಲಿ 1 ಈರುಳ್ಳಿ 1 ಟೊಮೆಟೊನ ತೊಗೊಂಡಿದ್ದೀನಿ, ಹಾಗೆ 1 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀನಿ ನಾನು. ಬೆಳ್ಳುಳ್ಳಿ ಅಂದರೆ ಸ್ವಲ್ಪ ಇಷ್ಟ. ಕೆಲವೊಬ್ಬರಿಗೆ ಅಷ್ಟು ಇಷ್ಟ ಆಗೋದಿಲ್ಲ ಬೆಳ್ಳುಳ್ಳಿ, ಅವರು ಬೇಕಾದರೆ ಕ್ವಾಂಟಿಟಿನ ಕಡಿಮೆ ಮಾಡ್ಕೋಬೋದು, ಒಂದು ಅರ್ಧ ಗೆಡ್ಡೆಯಷ್ಟು ತೊಗೋಬೋದು. ಆದರೆ ಮಸಾಲೆ ಸಾಂಬಾರಿಗೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡಷ್ಟು ಚೆನ್ನಾಗಿರುತ್ತೆ.
ಒಂದು ಟೊಮೆಟೊನ ತೊಗೊಂಡಿದ್ದೀನಿ, ಹಾಗೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಎಲ್ಲನೂ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲನೂ ನಾನು ಎಣ್ಣೆಲಿ ಫ್ರೈ ಮಾಡ್ಕೊಳ್ತೀನಿ. ಒಂದು ಬಾಣಲಿಲಿ 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಬಿಸಿ ಆಗೋದಕ್ಕೆ ಅಂತ ಇಟ್ಟಿದ್ದೆ. ಇವಾಗ ಈರುಳ್ಳಿ ಮತ್ತು ಟೊಮೆಟೊ ಬೆಳ್ಳುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ಇವಾಗ ಕಾಯಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ತುರಿದು ಹಾಕ್ಕೋಬೋದು, ನನಗೆ ಟೈಮ್ ಇರಲಿಲ್ಲ ಹಾಗಾಗಿ ಹಚ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 2 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, 1 ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು 2 ಇಂಚ್ ಆಗೋಷ್ಟು ಚಕ್ಕೆ, ಒಂದು 3 ಲವಂಗ, 1 ಏಲಕ್ಕಿ, ಹಾಗೆ ಒಂದು 2 ಕಾಳು ಮೆಣಸು, ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು, ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಆನಂತರ ಅದು ತಣ್ಣಗಾಗೋದಕ್ಕೆ ಅಂತ ಬಿಟ್ಟೆ, ರುಬ್ಕೋಬೇಕಲ್ಲ. ಸೊ ಹಾಗಾಗಿ ಸ್ವಲ್ಪ ತಣ್ಣಗಾಗಲಿ ಅಂತ ಅಂದ್ಬಿಟ್ಟು ತಣ್ಣಗಾಗೋ ಅಷ್ಟೊತ್ತಿಗೆ ಆ ನೆಲ ಕೂಡ ಒರೆಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ಒರೆಸ್ಕೊಳ್ತಾ ಇದ್ದೀನಿ. ನೆಲ ಎಲ್ಲ ಒರೆಸ್ಕೊಂಡಾದಮೇಲೆ ಅದು ಕೂಡ ತಣ್ಣಗಾಗಿತ್ತು, ಅಂದರೆ ಮಸಾಲೆ ಏನು ಹುರಿದಿಟ್ಕೊಂಡಿದ್ವು ನಾವು ಅದು ಕೂಡ ತಣ್ಣಗಾಗಿತ್ತು. ಅದನ್ನು ಕೂಡ ಒಂದು ಮಿಕ್ಸರ್ ಜಾರಲ್ಲಿ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಂಡೆ. ಇವಾಗ ಕುಕ್ಕರ್ ವಿಶಿಲ್ ಕೂಡ ಹೋಗಿತ್ತು, ತಣ್ಣಗಾಗಿತ್ತು. ಅದು ಕೂಡ ಇವಾಗ ಚೆನ್ನಾಗಿ ಬೆಂದಿದೆ. ಬಾಳೆಕಾಯಿ ಹಾಗೆ ಕಡಲೆಕಾಳು ಎರಡೂ ಆ ಮಸಾಲೆ ಏನು ರುಬ್ಕೊಂಡಿದ್ವೋ ಅದನ್ನ ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಕಡಲೆಕಾಳು ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ, ಹಾಗೆ ಬಾಳೆಕಾಯಿ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ನಾನು ನೀರನ್ನೆಲ್ಲ ಸಪ್ರೇಟಾಗಿ ತೆಗೆದಿಟ್ಕೊಂಡು ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ, ಏಕೆಂದರೆ ನೀರು ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ ಲಾಸ್ಟಲ್ಲಿ ಅಂತ ಅಂದ್ಬಿಟ್ಟು. ಆನಂತರ ಅದು ಕರೆಕ್ಟ್ ಆಯಿತು. ನಾನು ಏನು ನೀರು ಹಾಕಿದ್ನಲ್ಲ ಅದು ಕರೆಕ್ಟಾಗಿತ್ತು, ಕನ್ಸಿಸ್ಟೆನ್ಸಿ ಕರೆಕ್ಟಾಗಿತ್ತು. ತೀರಾ ತೆಳುಗೂ ಆಗಿರಲಿಲ್ಲ, ತೀರಾ ಗಟ್ಟಿಗೂ ಇರಲಿಲ್ಲ ಸಾಂಬಾರು. ಯಾವಾಗಲೂ ಸಾಂಬಾರು ಇದೇ ಕನ್ಸಿಸ್ಟೆನ್ಸಿ ಇರಬೇಕು. ತೀರಾ ತೆಳುಗಾದರೆ ಅದರಲ್ಲಿ ಮುದ್ದೆ ಊಟ ಮಾಡೋಕ್ಕೆ ಬೇಜಾರು, ತೀರಾ ಗಟ್ಟಿಗಾದರೆ ಅದರಲ್ಲಿ ಅನ್ನ ಊಟ ಮಾಡೋಕ್ಕೆ ಬೇಜಾರು. ಯಾವಾಗಲೂ ಮೀಡಿಯಮ್ ಕನ್ಸಿಸ್ಟೆನ್ಸಿಲೇ ಸಾಂಬಾರು ಇರಬೇಕು. ಸಾಂಬಾರು ಕೂಡ ರೆಡಿ ಆಯಿತು. ಬಾಳೆಕಾಯಿ ಮತ್ತು ಕಡಲೆಕಾಳು ಮಸಾಲೆ ಎಲ್ಲ ಹೊಂದ್ಕೊಂಡಿತ್ತು, ಹಾಗೆ ಸಾಂಬಾರು ಕೂಡ ಕುದೀತಾ ಇದೆ. ಮಧ್ಯಾಹ್ನದ ಅಡುಗೆ ಕೂಡ ರೆಡಿಯಾಗಿದೆ. ಬಿಸಿ ಬಿಸಿ ಮುದ್ದೆ, ಬಾಳೆಕಾಯಿ, ಕಡಲೆಕಾಳು ಸಾಂಬಾರು, ಹಾಗೆ ಅನ್ನ. ಇವತ್ತಿನ ಊಟ ಇಷ್ಟ ಆಗಿತ್ತು. ಹಸ್ಬೆಂಡ್ ಕೂಡ ಹೇಳ್ತಾಯಿದ್ರು ಇವತ್ತಿನ ಸಾಂಬಾರು ಚೆನ್ನಾಗಿದೆ, ಡಿಫ್ರೆಂಟಾಗಿದೆ, ಟೇಸ್ಟ್ ವೈಸ್ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ನಾವು ಅಡುಗೆ ಮಾಡೋ ರೀತಿ, ಅಂದರೆ ಅಡುಗೆಗೆ ಬಳಸೋ ವಸ್ತು ಒಂದೇ ಆಗಿದ್ರೂ ಮಾಡೋ ಶೈಲಿಲಿ ಸ್ವಲ್ಪ ವ್ಯತ್ಯಾಸ ಆದ್ರೂ ಅದರ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಸಾಂಬಾರೇನೋ ಚೆನ್ನಾಗಿತ್ತು. ಹಾಗೆ ಸಂಜೆ ಮಗ ಸ್ಕೂಲಿಂದ ಬಂದಮೇಲೆ ಇಬ್ರಿಗೂ ಫ್ರೆಂಚ್ ಫ್ರೈಸ್ನ ಮಾಡಿಕೊಟ್ಟೆ. ಅವರು ಕೂಡ ತುಂಬಾ ಇಷ್ಟಪಟ್ಟು ತಿಂದರು. ಫ್ರೆಂಚ್ ಫ್ರೈಸ್ ಅಂದರೆ ಯಾವ ಮಕ್ಳಿಗೆ ಇಷ್ಟ ಇರಲ್ಲ ಹೇಳಿ, ಎಲ್ಲರಿಗೂ ಇಷ್ಟ ಇರುತ್ತೆ. ಫ್ರೆಂಚ್ ಫ್ರೈಸ್ ಅಂದರೆ ಆಲ್ಮೋಸ್ಟ್ ದೊಡ್ಡವ್ರಿಗೆ ಇಷ್ಟ ಇರುತ್ತೆ, ಇನ್ನು ಮಕ್ಳಿಗೆ ಇಷ್ಟ ಇರೋದಿಲ್ವಾ, ಅವರು ಕೂಡ ಇಷ್ಟಪಟ್ಟು ತಿಂದರು. ಇವತ್ತಿನ ವ್ಲಾಗ್ ಇಷ್ಟೇ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಅಂತ ಹೇಳ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಗ್ತೀನಿ ಮತ್ತೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.